ಆರ್ತಿ, ಯಾಕೆ ಮಂಕಾಗಿ ನಿಂತಿದೀಯಾ? ಏನು ಇಲ್ಲ ಅಮ್ಮ, ಅದು ಬೇಜಾರಾಗ್ತಾ ಇತ್ತು, ಅದಕ್ಕೆ ಹೊರಗಡೆ ನಿಂತ್ಕೊಂಡಿದ್ದೆ. ನನಗೆ ಗೊತ್ತು, ನಾನು ಅವತ್ತು ನನ್ನ ಬೈದೆ ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ. ಛೇ, ಖಂಡಿತ ಇಲ್ಲ ಅಮ್ಮ. ನಾನು ನಿಮಗೆ ಅವತ್ತೇ ಹೇಳಿದೆ, ನೀವು ಬೈದಿದ್ದನ್ನ ನಾನು ಆಶೀರ್ವಾದ ಅಂತ ಅನ್ಕೊಂಡಿದ್ದೀನಿ. ಹಬ್ಬ, ನನಗೀಗ ಸಮಾಧಾನ ಆಯಿತು. ನಾಳೆ ಹಬ್ಬಕ್ಕೆ ಏನೇನು ಅಡುಗೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀರಾ ಆರ್ತಿ? ಅಮ್ಮ, ಅಕ್ಕನ ಹತ್ರ ನಾನು ರಾಮನವಮಿಗೆ ಏನು ಪಾಯಸ ಮಾಡಬೇಕು, ಕೋಸಂಬರಿ ಮಾಡಬೇಕು, ಸ್ವೀಟು, ಪಲ್ಯ, ಯಾವ ತರಕಾರಿ ತರಬೇಕು ಎಲ್ಲದನ್ನ ಹೇಳಿದ್ದೀನಿ ಅಮ್ಮ. ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು, ಯಾಕೆಂದ್ರೆ ನಾಳೆ ಬ್ಯುಸಿ ಆಗ್ಬಿಡ್ತಿರಲ್ಲ ನೀವು. ಎಲ್ಲಿ ಅವಳು? ಅಮ್ಮ, ಇಷ್ಟು ತನಕ ಎಲ್ಲರೂ ಇಲ್ಲೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದು ಸಡನ್ನಾಗಿ ರಾಕಿ ತಲೆನೋವು ಅಂತ ಹೇಳಿದ್ಲು. ಅದಕ್ಕೆ ಅಕ್ಕ ಮುಲಾಮ್ ಹಚ್ತೀನಿ ಅಂತ ಕರ್ಕೊಂಡು ಹೋದ್ರು. ಯಾಕೆ ಅವಳಿಗೆ ಕೈ ಸರಿ ಇಲ್ವಾ? ಯಾಕೋ ಆ ಹುಡುಗಿ ಬೆಳೆದ್ ಬಂದ ರೀತಿನೇ ನನಗೆ ಸರಿ ಹೋಗ್ತಾ ಇಲ್ಲ. ಅವಳಿಗೆ ತಲೆನೋವು ಅಲ್ಲದೆ ಈ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ತಲೆನೋವು ಆಗ್ಬಿಟ್ಟಿದ್ದಾಳೆ ಅವಳು. ಏನ್ ಕೆಲಸ ಮಾಡ್ತಿದ್ದೀರಾ? ನಿಂಗೇನ್ ಕಣ್ ಕಾಣಿಸ್ತಾ ಇಲ್ವಾ? ನಾನೇನೋ ಗೇಮ್ ಆಡ್ತಿದ್ರೆ ಅನ್ಕೊಂಡೆ. ಅವ್ರೇನ್ ನೀನ ಗೇಮ್ ಆಡಕ್ಕೆ? ಅದಕ್ಕೆ ತುಂಬಾ ಆಫೀಸ್ ಕೆಲಸ ಇರುತ್ತೆ. ಅದು ನಂಗೂ ಗೊತ್ತು, ನಾನ್ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಏಯ್, ಏನಿವತ್ತು ಇಬ್ರು ಮುದುಮರಿಗಳು ಅಪಾತ್ರ ಬಂದ್ಬಿಟ್ಟಿದ್ದಾರೆ? ಯಾಕೆಂದ್ರೆ ನೀವ್ ಯಾವಾಗ್ಲೂ ನಾವು ಬರೋವಾಗ ಇರಲ್ವಲ್ಲ, ಅದಕ್ಕೆ ಈಗ ಬಂದ್ವಿ. ಅದಕ್ಕೆ ನಾನು ಬಂದಿದ್ದು. ಹೌದಾ? ಏನಪ್ಪ, ಈಗ ಇಬ್ಬಿಬ್ರು VIP ಗಳು ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಮುಂಚೆನೆ ಹೇಳಿದಿದ್ರೆ ಸ್ವಲ್ಪ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂತಿದ್ನಾ. ಚಾಕ್ಲೇಟು, ಬಿಸ್ಕೆಟು. ಆಯ್ತು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಓದ್ಕೊಂತ ಇರೋ ಇಲ್ವೋ? ಓ, ಏನು? ನಾನದು ತುಂಬಾ ಓದ್ತಿದ್ದೀನಿ. ಆಟ ಆಡೇ ಇಲ್ಲ ನನ್ 1 ವರ್ಷದಿಂದ. ಅಯ್ಯೋ, ಕಾಣಿಸ್ತದೆ ಎಷ್ಟು ಆಟ ಆಡ್ತಾ ಇದೆಯಾ, ಎಷ್ಟು ಓದ್ತಾ ಇದೆಯಾ ಅಂತ. ಎಲ್ಲಾ ಸಬ್ಜೆಕ್ಟ್ಸು ರೆಡಿ ಆಗಿದ್ದೀರಾ ತಾನೆ? ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ಏನಾಗಂದ್ರೆ ಮ್ಯಾಚ್ ಅಲ್ಲಿ 4 ಲೆಸನ್ಸ್ ನಂಗೆ ಅರ್ಥ ಆಗಿಲ್ಲ. ನಾನೀಗ ಬುಕ್ ತಗೊಂಡ್ಬರ್ತೀನಿ, ಹೇಳ್ಕೊಡ್ತೀರಾ? ಈಗ ಆಗಲ್ಲಮ್ಮ, ನಾನು ಒಂದ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ಹೇಳ್ಕೊಡ್ತೀನಿ. ಆಯ್ತು, ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಅರ್ಧ ಗಂಟೆಲಿ ಕೆಲಸ ಮುಗಿಯಲ್ಲ ಆದಿ, ಒಂದ್ 2 ದಿನ, ಅದಾದ್ಮೇಲೆ ನಾನೇ ಬಂದು ಹೇಳ್ಕೊಡ್ತೀನಿ. 2 ದಿನ? ನನ್ನ ಎಕ್ಸಾಮ್ ಮುಗಿಯತ್ತಲ್ಲಿ. ಹೌದಾ? ಹಾಗಾದ್ರೆ ಹೋಗಿ ಅಮ್ಮನ ಹತ್ರ ಹೇಳಿಸ್ಕೊತ್ಯಾ? ಅಮ್ಮ ಎಲ್ಲಿ? ನಿನ್ ಪಾಕೆಟ್ ಅಲ್ಲ, ಸಾಕ್ಷಿ ಪಾಕೆಟ್ ನನ್ ಪಾಕೆಟ್ ಅಲ್ಲಿ ಇದಾರೆ ಕಣೋ. ಅಮ್ಮ ಮಗುಗೆ ಊಟ ರೆಡಿ ಮಾಡ್ತಾ ಇರ್ತಾರೆ, ಅಲ್ಲೇ ಹೋಗಿ ಹೇಳಿಸ್ಕೊತ್ಯಾ? ಆದಿ, ಸ್ವಲ್ಪ ದೂರ ನಿಂತ್ಕೋ, ಮೈ ಮೇಲೆ ಚೆಲ್ಲೋಗುತ್ತೆ. ಅದನ್ನೆಲ್ಲ ಮುಟ್ಬೇಡ, ಬಿಸಿ ಇದೆ, ದೂರ ನಿಂತ್ಕೊ ಅಂತ ಹೇಳ್ದೆ ತಾನೆ. ಅಮ್ಮ, ಏನ್ ಮಾಡ್ತಿದ್ದೀರಾ? ಸರಿ ಮಾಡ್ತಾ ಇದ್ದೀನಿ. ಸರಿ ಅಂದ್ರೆ? ಸರಿ ಅಂದ್ರೆ ಪಾಪುಗೆ ಊಟ, ಪಾಪುಗೆ ಹಸುವಾಗ್ತಿದ್ದಾನ, ಅದಕ್ಕೆ. ನಿಮ್ಗೆ ಹೆಂಗ್ ಗೊತ್ತು ಅದಕ್ಕೆ ಹಸು ಆಗ್ತದೆ ಅಂತ? ಮಕ್ಕಳ ಹತ್ರ ಅವರಿಗೆ ಹಸುವಾಗಿದೆ ಅಂತ ಅರ್ಥ. ಹಂಗಂದ್ರೆ ನಾನು ಹೇಳ್ತೀನಿ. ಆದಿ, ನೀನ್ ಯಾಕೆ ಅಳ್ಬೇಕು? ನಿಂಗೆ ಬಾಯಿ ಇದೆ ತಾನೆ, ಬಾಯಿ ಬಿಟ್ಟು ಹೇಳು. ಆಯ್ತು, ನಂಗೂ ಹಸು ಆಗ್ತದೆ, ಏನಾರು ತಿನ್ನಕ್ ಕೊಡು. ಹೌದಾ? ಅದೇ ನೋಡು, ಪಾಪು ತುಂಬ ಅಳ್ತಾ ಇದೆ ಕಣೋ. ಮೊದಲು ಪಾಪುಗೆ ತಿನ್ನಿಸಿ ಆಮೇಲೆ ನಿಂಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ, ಓಕೆನಾ? ಒಂದು ಕೆಲಸ ಮಾಡೋಣ, ಪಾಪುಗೆ ನಾನು ನೀನು ಇಬ್ರು ಹೋಗಿ ತಿನ್ಸೋಣ, ಆಯ್ತಾ? ಫಸ್ಟ್ ಪಾಪಕ್ಕೆ ತಿನ್ಸಿ ಆಮೇಲೆ ನನಗೆ ತಿನ್ಸ್ತೀರಾ? ಹಂಗಂದ್ರೆ ನಂಗಿದೆ ಕೊಡು. ಅದೇ ಒಂದು ನಿಮಿಷ, ಪಾಪುಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದೀನಿ ಕಣೋ. ನೀ ಮೊದಲೇ ಹೇಳಿದಿದ್ರೆ ನಿನಗೂ ಸೇರಿ ಮಾಡ್ತಾ ಇದ್ದೆ.
ಅದೇ ಪಾಪು ತುಂಬ ಅಳ್ತಾ ಇದೆ ಕಣೋ, ಒಂದು 2 ನಿಮಿಷ ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ನಿಂಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ, ಓಕೆನಾ? ಅಮ್ಮ ಅಟ್ಲೀಸ್ಟ್ ಹಾಲಾದ್ರೂ ಕೊಡು. ರಾಖಿ, ಈಗ ತಲೆನೋವು ಕಡಿಮೆ ಆಯ್ತಾ? ಪರವಾಗಿಲ್ಲ ಅಕ್ಕ. ಏನು ಕೈ ಅಕ್ಕ ನಿಮ್ಮದು? ನಿಮ್ಮ ಕೈ ಸೋಕಿದ ತಕ್ಷಣ ನನ್ನ ತಲೆನೋವು ಹಾಗೆ ಇಳಿದು ಹೋಗ್ತಾ ಇದೆ. ಎಲ್ಲಿ ಇಳಿದು ಹೋಗುತ್ತೆ? ಹೊರಗಡೆ ಹೋಗಿದ ತಕ್ಷಣ ಮತ್ತೆ ಏರ್ತಾನೆ ಇರುತ್ತೆ. ಕರೆಕ್ಟ್ ಅಕ್ಕ. ಆ ತಲೆನೋವು ಅಡುಗೆ ಮನೆಗೆ ಬಂದಮೇಲೆ ನನಗೂ ತಲೆನೋವು ಸ್ಟಾರ್ಟ್ ಆಗಿದ್ದು. ಅಲ್ಲ ಅಕ್ಕ, ಅವ್ರು ಎಷ್ಟು ನಾಟಕ ಮಾಡ್ತಾರೆ. ನಿಮ್ಮನ್ನೆಲ್ಲ ಕೇಳೋ ರೀತಿ ಮಾಡಿ ಅಡುಗೆನೆಲ್ಲ ಅವರು ಡಿಸೈಡ್ ಮಾಡ್ತಾ ಇದ್ರು. ನನಗಂತೂ ಅವಳು ನೋಡಿದ್ರಲ್ಲೇ ಕಿರಿಕಿರಿ ಶುರು ಆಗುತ್ತೆ. ಇನ್ನೂ ಏನೇನು ಅನುಭವಿಸ್ಬೇಕೋ ನಾನು. ಅಲ್ಲ ಅಕ್ಕ, ಅತ್ತೆಗಾದ್ರೂ ಗೊತ್ತಾಗೋದು ಬೇಡವಾ? ಯಾರಾದರೂ ಭಟ್ರನ್ನ ಕರೆಸಿ ಪಾನ್ಕ ಕೋಸಂಬರಿ ಎಲ್ಲ ಮಾಡಿಸೋದು ಬಿಟ್ಟು ಎಲ್ಲ ಜವಾಬ್ದಾರಿ ನಿಮಗೆ ಕೊಡ್ತಾರೆ. ಎಲ್ಲ ಹಂಚ್ಕೊಂಡು ಮಾಡ್ಬೇಕಂತೆ. ನನ್ನ ಕರ್ಮ ನೋಡು, ಅವಳ ಜೊತೆ ಸೇರ್ಕೊಂಡು ನಾನು ಅಡುಗೆ ಮಾಡ್ಬೇಕಂತೆ. ನನ್ನ ಮಗಳ ಜೀವನ ಹಾಳು ಮಾಡಿದವಳು, ಅವಳ ಜೊತೆ ಹೇಗೆ ನಗ್ನಗ್ತಾ ಇರಲಿ ನಾನು? ಅತ್ತೆ ಕೆಲಸ ಹಂಚೋದು ಮಾತ್ರ ಗೊತ್ತು, ನನ್ನ ಮನ್ಸು ಅರ್ಥ ಮಾಡ್ಕೊಳ್ಳೋದು ಬೇಡವಾ ಅವರು? ನನ್ನ ಕರ್ಮ ಕೇಳಿ ಅಕ್ಕ, ಆ ಆದಿ ಅನ್ನೋ ಕೋತಿಗೆ ನಾನು ರೆಡಿ ಮಾಡ್ಬೇಕಂತೆ. ಅವನಿಗೆ ಬಾಲ ಒಂದಿಲ್ಲ ಅಷ್ಟೇ. ಅವನಿಗೆ ರಾಮನ ವೇಷ ಹಾಕೋ ಬದಲು ಹನುಮಂತನ ವೇಷ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಅವನನ್ನ ಯಾರು ಬೇಕಾದರೂ ರೆಡಿ ಮಾಡಲಿ, ನಾನಂತೂ ರೆಡಿ ಮಾಡಲ್ಲ. ಅಕ್ಕ, ನಾನು ಅಮ್ಮನ ಮನೇಲಿ ಎಷ್ಟು ಆರಾಮಾಗಿದ್ದೆ. ಗಂಡನ ಮನೇಲೂ ಅದೇ ರೀತಿ ಇರ್ಬೋದು ಅನ್ಕೊಂಡು ಬಂದ್ರೆ ನನ್ನ ಕರ್ಮ. ಅಕ್ಕ, ಮತ್ತೆ ನೀವೀಗ ಅವರಿಗೆ ಹೆಲ್ಪ್ ಮಾಡ್ತಿರೋ ಅಥವಾ ಎಲ್ಲ ಅಡುಗೆ ನೀವೇ ಮಾಡ್ತಿರೋ? ನಾನೇ ಅವಳಿಗೆ ಹೆಲ್ಪ್ ಮಾಡಲಿ. ಅಕ್ಕ, ಮತ್ತೆ ನೀವು ಅಡುಗೆ? ನಾನು ಅಡುಗೆ ಮಾಡ್ತೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಮತ್ತೆ ನೀವು ಅಡುಗೆ ಮಾಡ್ತಾ ಇಲ್ವಾ? ಮತ್ತಾರು ಮಾಡ್ತಾರೆ? ಯಾರಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿದೆ? ನಾನಂತೂ ಮಾಡಲ್ಲ ಅಷ್ಟೇ. ಅಕ್ಕ, ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ನನ್ನ ಮಗಳ ಜೀವನನ ಹಾಳು ಮಾಡ್ದವಳು ಅವಳ ಜೊತೆ ಸೇರಿಕೊಂಡು ನಾನು ಅಡುಗೆ ಮಾಡೋದ? ಸಾಧ್ಯನೇ ಇಲ್ಲ. ಅಕ್ಕ, ಈ ವಯಸ್ಸಿನಲ್ಲಿ ಹೆಣ್ಮಕ್ಳು, ಅದು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾರಾದರೂ ಏನಾದರೂ ಹೇಳ್ಕೊಟ್ರೆ ನಂಬಿಡ್ತಾರೆ. ಆದರೆ ನಮ್ಮ ವೇದಿಕಾ ಆ ಥರದವಳಲ್ಲ. ಅವಳು ತುಂಬ ಒಳ್ಳೆಯವಳು. ಅವಳು ನಿಮ್ಮ ಮಗಳಕ್ಕ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಆದರೆ ಈಗ ಆರ್ತಿ ಪ್ಲಾನ್ನ ಹೇಗೆ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ಅವಳು ಕ್ರೆಡಿಟ್ ತೊಗೋಬೇಕು ಅಂತಿದ್ದಾಳಲ್ಲ, ನೋಡ್ತಾ ಇರು ಅವಳಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಏ ಆತಿ, ಅಮ್ಮ ಎಲ್ಲೋ? ಅಮ್ಮ ಪಾಪಗ್ ಊಟ ಮಾಡಿಸ್ತಿದ್ದಾರೆ. ಮತ್ತೆ ನೀನೇನ್ ಮಾಡ್ತಾ ಇದೀಯಾ? ಕಾಣಿಸ್ತಲ್ವಾ? ಹಾಲ್ ಬಗ್ಸ್ಕೊಳಕ್ಕೆ ಲೋಟ ತೊಂತ ಇದೀನಿ. ಅಮ್ಮನ ಕೇಳ್ಬೇಕಿತ್ತು, ಹೌದಾ ಕೊಡ್ತಾ ಇದ್ದು? ಹೇಳಿಲ್ವಾ ಅಮ್ಮ ಪಾಪುಗೆ ಊಟ ತಿನ್ಸ್ತಾ ಇದಾರೆ ಅಂತ? ಹಾಗಂದ್ರೆ ಈಗ ನೀನ ಹಾಲ್ ಹಾಕೊಡ್ತಾ ಇದ್ಯಾ? ಇದನ್ನೆಲ್ಲ ನೀನ್ ಯಾವಾಗ ಕಲ್ತ? ನಾನು ಇದನ್ನೆಲ್ಲ ಕಲ್ತಿ ಎಷ್ಟೊಂದು ದಿನ ಆಯ್ತು. ಬೆಳಗ್ಗೆ ನಾನು ಸ್ಕೂಲ್ ಹೋಗುವಾಗ ಯಾರಿಗೂ ಟೈಮ್ ಇರಲ್ಲ, ಸ್ಕೂಲಿಂದ ಬರುವಾಗ್ಲೂ ಯಾರಿಗೂ ಟೈಮ್ ಇರಲ್ಲ. ಅದಕ್ಕೆ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಎಲ್ಲ ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡ್ತಾರಲ್ಲ, ನಾನೇ ಹಾಕೊಂತೀನಿ ಪ್ಲೇಟಲ್ಲಿ ಮತ್ತೆ ತಿಂತೀನಿ. ಆಮೇಲೆ ಹಾಲು ಬಿಸಿ ಮಾಡೋದು ನಾನೇ. ಸಾಕ್ಷಿ, ನಿಂಗೆ ಶೂಲೆಸ್ ಕಟ್ಟಕ್ ಬರುತ್ತಾ? ಬರುತ್ತೆ. ಯಾಕೆ? ಹಾಗಾದ್ರೆ ನಂಗೆ ಹೇಳ್ಕೊಡ್ತೀಯಾ? ಅವನ್ ಕೆಲ್ಸ ನನಗ್ ಬರಲ್ಲ. ಅದನ್ ಕಟ್ಟಕ್ ಅಮ್ಮ ಇದ್ದದಲ್ಲ. ಅವ್ರಿಗೆ ಪಾಪು ಇದೆಯಲ್ಲ, ಅದಕ್ಕೆ ಟೈಮ್ ಸಾಕಾಗಲ್ಲ. ಇನ್ನು ನನ್ನಲ್ಲಿ ನೋಡ್ಕೊಳಕ್ ಟೈಮ್ ಇದೆ. ಸಾಕ್ಷಿ, ನೀನಿನ್ನ ಹಾಲು ಕೊಡ್ದಿಲ್ವಲ್ಲ? ಇರು, ಹಾಲು ಕೊಡ್ತೀನಿ. ಕೈ ಸುಡ್ತು ಕಣೆ. ಏನೋ ಆಯ್ತು? ಆದಿ,
ನಿಂಗೆ ಹಾಲು ಬೇಕಾಗಿದ್ರೆ ನನ್ನನ್ನು ಕೇಳಬೇಕಿತ್ತು ತಾನೇ. ಯಾರಿಲ್ಲದೆ ಇದ್ರೂ ಈ ಮನೇಲಿ ನಾನಿದ್ದೀನಲ್ವಾ ನಿನ್ನ ನೋಡ್ಕೊಳ್ಳೋಕ್ಕೆ. ಆದಿ, ಅಹಲ್ಯ ಅಜ್ಜಿ ಎಷ್ಟು ಒಳ್ಳೆಯವರಲ್ವಾ. ಈ ಮೇಲಿಂದ ಹಾಲ್ ಬೇಕಂದ್ರೆ ಅವ್ರನ್ನ ಕೇಳೋಣ. ಓಹ್, ಏನಿವತ್ತು ಅಮ್ಮವ್ರಿಗೆ ರಾಯರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಫುಲ್ ರೊಮ್ಯಾಂಟಿಕ್ ಮೂಡಲ್ ಬೇರೆ ಇದ್ದೀರಲ್ಲಮ್ಮ, ಏನು ಸಮಾಚಾರ? ಯಾಕೆ ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಏನಾದರೂ ಸಮಾಚಾರ ಇರಲೇಬೇಕಾ? ನೀನು ನನ್ನ ಗಂಡ ಅಲ್ವಾ? ಯಾಕೆ ಏನೂ ಕಾರಣ ಇಲ್ಲದೆ ನೀನು ನಾನು ಪ್ರೀತಿ ಮಾಡಬಾರ್ದಾ? ಹಾಗೇನೂ ಇಲ್ಲ. ತಾವೇ ಹಿಂದ್ಗಡೆಯಿಂದ ಬಂದು ತಬ್ಕೊಂತಿದ್ದೀರಲ್ಲ, ಇದೆಲ್ಲ ಸಾಧ್ಯನಾ? ಏನು ಸಮಾಚಾರ ಅಂತ ಅಷ್ಟೇನೆ. ಹೌದು ಡಿಯರ್. ಈಗ ಮಕ್ಕಳಿಗೆ ಚಾಕ್ಲೇಟು ಐಸ್ ಕ್ರೀಮ್ಸ್ ಎಲ್ಲ ಕೊಟ್ಟರೆ ಕೊಪ್ಪ ಬಂದು ಮುತ್ಕೊಡುತ್ತಲ್ಲ, ಇದು ಹಾಗೆ. ಏನು ಹೇಳ್ತಾ ಇದೆಯಾ? ಒಂದು ಸ್ವಲ್ಪ ಬಿಡಿಸೇಳು, ಈ ಬಡಪಾಯಿ ಬದುಕು ಅಂತಾನೆ. ಏನೂ ಇಲ್ಲ, ಪ್ರತಿ ಒಂದು ಹೆಣ್ಣಿಗೂ ತನ್ನ ಗಂಡ ತನ್ನನ್ನು ಪ್ರೀತಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ತನಗೆ ಕೊಡಬೇಕು ಅನ್ನೋದಿರುತ್ತೆ. ಯಾರ ಮುಂದೆ ತನ್ನನ್ನು ಬಿಟ್ಕೊಡ್ಬಾರ್ದು ಅನ್ನೋದಿರುತ್ತೆ. ಚಿನ್ನ, ನಾನು ಯಾವತ್ತಾರು ನೀನು ಬಿಟ್ಕೊಟ್ಟಿದ್ದೀನಾ? ನೀನೇ ಹೇಳು. ಅದಕ್ಕೆ ನಿನಗೆ ಈ ರೀತಿಯಾದ ಸ್ವಾಗತ. ಅರ್ಥ ಆಯ್ತಾ? ಅರ್ಥ ಆಯಿತು. ಆದರೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಅದೇನೋ ಸಿಗತ್ತೆ ಅಂದಿಲ್ಲ, ಅದು ನಾನು ಹೇಳಿದ್ದು ಮಕ್ಕಳು ಕೊಡುತ್ತೆ ಅಂತ, ನಾನು ಕೊಡ್ತೀನಿ ಅಂತಲ್ಲ. ನೀನು ಕೊಟ್ಟರೆ ತಪ್ಪ ಅಥವಾ ನಿನ್ನ ಗಂಟೆನಾರು ಹೋಗತ್ತಾ? ಮೈ ಡಿಯರ್ ಹಸ್ಬೆಂಡ್, ನೀವಿನ್ನೂ ಪೂರೈಸಿರೋದು ಕೇವಲ ಒಂದೇ ಒಂದು ಆಸೆ ಮಾತ್ರ. ಇನ್ನೂ 2 ಆಸೆ ಪೂರೈಸಿದ್ರೆ ಆಗಬೇಕಾದ್ರೆ ನೋಡ್ಬೋದು. ತುಂಬ ಅನ್ಯಾಯ ಕಣೆ ಇದು. ನೀನೇನೋ ಕೊಡ್ತೀಯ ಅಂತ ನಾನು ಅವಾಗಿಂದ ಕಾಯ್ಕೊಂಡಿದ್ರೆ ಇನ್ನೂ 2 ಆಸೆ ಅಂತ ಹೊಸದಾಗಿ ಹೇಳ್ತಾ ಇದೆಯಾ? ಭಾಸ್ಕರ್, ನನ್ನ ಗಂಡನಾಗಿ ನನ್ನ ಆಸೆಗಳನ್ನು ತೀರಿಸೋದು ನಿನ್ನ ಕರ್ತವ್ಯ, ತಿಳ್ಕೊ. ಸರಿ ಹೋಯ್ತು, ನಿನ್ನ ಆಸೆಗಳಂತೂ ತೀರಲ್ಲ. ನಾನು ಈ ಥರ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪಲ್ಲ. ಹೋಗ್ಲಿ, ಹೇಳು ಅದೇನಂತ, ನನ್ನ ಕೈಲಾದರೆ ಮಾಡ್ತೀನಿ. ಮೊದಲನೇ ಆಸೆ, ನೀನು ನನ್ನನ್ನು ಯಾವತ್ತೂ ಯಾರ ಎದುರುಗಡೆನೂ ಯಾವ ವಿಷಯಕ್ಕೂ ಬಿಟ್ಕೊಡ್ಬಾರ್ದು. ಲೇ, ಅದಾಯ್ತಲ್ಲೇ, ಮುಂದಕ್ಕೆ ಕೇಳೆ. ಇನ್ನೂ 2ನೇ ವಿಷಯ ತುಂಬ ಇಂಪಾರ್ಟೆಂಟ್. ನನಗೆ ಈ ಮನೆಯಲ್ಲಿ ಹೊತ್ತು ಕಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಿನ್ನ ಹಾಗೆ ಇರೋ ಒಂದು ಮುದ್ದಾಗಿರೋ ಮಗು ಬೇಕು. ಇಂಥ ಆಸೆ ನಿನಗೆ ಯಾವಾಗಲೇ ಬಂತು? ಇದನ್ನ ಈಡೇರಿಸೋದಂತೂ ನನಗೆ ಕಷ್ಟನೇ ಅಲ್ಲ. ಇದಕ್ಕೆ ನಾನು ಯಾವಾಗಲೂ ರೆಡಿ. ಕಮಾನ್, ಸ್ವಲ್ಪ ಪೇಷನ್ಸ್ ಇಟ್ಕೋ. ನಂದಿನ್ನೂ ಒಂದು ಆಸೆ ಬ್ಯಾಲೆನ್ಸ್ ಇದೆ. ಏನೇ ಅದು, ಹೇಳೆ. ಕಂಪ್ನಿ ಈಗ ನಿಮ್ಮಣ್ಣ ಸೂರ್ಯನ್ ಹಿಡಿತದಲ್ಲಿದೆ. ಆ ಕಂಪ್ನಿನ ನೀನು ಹಿಡಿತಕ್ಕೆ ತಗೋಬೇಕು. ಯಾಕೆ ಡಿಯರ್, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಅಲ್ಲ ಕಣೆ, ಈ 3ನೇ ಆಸೆ ನಿನಗೆ ಇವಾಗ ಯಾಕೆ ಬಂತು? 2ನೇದಕ್ಕೂ 3ನೇದಕ್ಕೂ ಯಾಕೆ ಸುಮ್ಮನೆ ಸಂಬಂಧ ಕಲ್ಪನೆ ಮಾಡ್ಕೊತಿದ್ಯಾ? ಇವಾಗೆಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲೇ. ಈ ಮನೆ ದೊಡ್ಡ ಮಗ ಆಗಿ ರವಿ ಅಣ್ಣನೇ ಸುಮ್ಮನೆ ಇದ್ದಾನೆ. ನಾನು ಹೇಗೆ ಮುನ್ನುಕ್ಕದು? ನೋಡ್ರಾಕಿ, ಇದೆಲ್ಲ ಏನೋ ಬೇಡ, ಸುಮ್ಮನೆ ಬಿಟ್ಬಿಡು ಪ್ಲೀಸ್. ನಿನಗೆ ಕೆಲಸ ಮಾಡೋದಕ್ಕೆ ಮಾತ್ರ ಶಕ್ತಿ ಇದೆ, ಮುಂದಾಲೋಚನೆ ಸ್ವಲ್ಪನೂ ಇಲ್ಲ. ರಾಕಿ, ಅದು ಹಾಗಲ್ಲ ಡಿಯರ್. ಈಗ ರವಿ ಬಾಬಾ ಯಾಕೆ ಸುಮ್ಮನೆ ಇದ್ದಾರೆ ಹೇಳು? ಅವರಿಗಿರೋದು ಹೆಣ್ಮಕ್ಳು. ಇವತ್ತಲ್ಲ ನಾಳೆ ಮದುವೆ ಆಗುತ್ತೆ, ಅವ್ರ ಗಂಡನ ಮನೆಗೆ ಹೋಗ್ತಾರೆ. ನಮಗೂ ಮಕ್ಕಳಾಗುತ್ತೆ, ಹೆಣ್ಣಾಗುತ್ತೋ ಗಂಡಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಗಂಡು ಮಗು ಆದರೆ ಅದಕ್ಕೂ ನಾವು ಆಸ್ತಿ ಕೊಡಬೇಕಾಗತ್ತೆ. ಅಷ್ಟರಲ್ಲಿ ನಿಮ್ಮ ಅಣ್ಣ ಎಲ್ಲ ಆಸ್ತಿನೂ ನುಂಗಿ ನೀರು ಕುಡ್ದಿರ್ತಾರೆ. ಆಮೇಲೆ ನಮ್ಮ ಮಗುಗೆ ನಾವು ಚಿಪ್ ಕೊಡೋಕ್ಕಾಗತ್ತಾ? ಹಾಗಲ್ಲ ರಾಕಿ. ಮತ್ತಿನ್ ಹೇಗೆ?
ಭಾಸ್ಕರ್, ನಾವು ರವಿ ಭಾವಂತರ ಆಗೋದು ಬೇಡ. ಯೋಚನೆ ಮಾಡು, ನಮ್ಮ ಮಗುಗೆ ಒಳ್ಳೆ ಭವಿಷ್ಯ ಕೊಡೋಣ. ನಮ್ಮದೇ ಅದೊಂದು ಮನೆ, ಒಂದು ಮಗು, ಪುಟ್ಟ ಸಂಸಾರ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಇಲ್ಲೋಡಿಲ್ಲಿ, ಇಲ್ಲಿ ಇಲ್ಲಿ ಜಾಣ ಜಾಣ ಜಾಣ. ಮಾಡು ಮಗ್ನಿ, ನೋಡಿಲ್ಲಿ. ಗುಡ್ ಬಾಯ್. ಇಲ್ಲೋಡು ಇಲ್ಲೋಡು. ಅಮ್ಮ, ಬೆಡ್ ಎಲ್ಲ ಡಾಲ್ಸ್ ಇದೆ, ತಗಿ, ನಾನು ನಿದ್ದೆ ಮಾಡಬೇಕು. ಆದಿತ್ಯ, ಅದನ್ನ ಸ್ವಲ್ಪ ಹಾಗೆ ಸರ್ಸ್ಕೊಂಡು ಮಲ್ಕೊ ಮಗನೆ. ನೋಡಿ, ಪಾಪುಗೆ ನಾನು ತಿನ್ನಿಸ್ತಾ ಇದ್ದೀನಲ್ವಾ, ಅದಕ್ಕೆ ಅವಡು ಅವಡು. ನೋಡಿ, ಅದನ್ನ ಸರ್ಸ್ಕೊಂಡು ಮಲ್ಕೊಳ್ಳೋ. ಇಲ್ಲಿ ಚಿನ್ನಿ. ಸ್ವಲ್ಪ ನಿಧಾನ ಅಮಾಡು. ಇಲ್ಲೋಡಿಲಿ, ಇಲ್ಲಿ 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 ಇಲ್ಲಿ. ಅವಡು ಅವಡು, ಇಲ್ಲೋಡಿಲಿ. ತಿನ್. ಅಯ್ಯೋ, ವಾಮಿಟ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಕಂದ. ಬಟ್ಟೆ ಆದಿ ಆದಿ, ಚೂರು ಪಾಪು ಬಟ್ಟೆ ತಂದ್ಕೊಡು ಮಗನೆ. ಪಾಪು ವಾಮಿಟ್ ಮಾಡ್ಕೊಂಡಿದೆ. ನಿನಗೆ ಹೇಳ್ತಿರೋದು ಕಣೋ, ಚೂರು ಬಟ್ಟೆ ತಂದ್ಕೊಡು. ಶೂ, ಇಲ್ಲ 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 ಇಲ್ಲ, ಹೇಳ್ತಿರೋದು ಗೊತ್ತಾಗ್ತಿಲ್ವಾ? ಪಾಪು ವಾಮಿಟ್ ಮಾಡ್ಕೊಂಡಿದೆ, ಬಟ್ಟೆ ತಗೊಂಬ. ಅಳ್ಬಾರ್ದು ಅಳ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ, ಅಣ್ಣ ಬಟ್ಟೆ ತರ್ತೇನೆ. ನೋಡಿ ಇಲ್ಲಿ. ಆದಿ, ಬೇಗ ತಗೊಂಬ. ಇತ್ತೀಚೆಗೆ ನಿಮ್ಮಣ್ಣ ಮಾತೆ ಕೇಳಲ್ಲ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಅಳ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ 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 ಇಲ್ಲಿ. ಇಲ್ಲಮ್ಮ, ಇಲ್ಲ 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 ಇಲ್ಲ. ಇದೇನೋ ಪುಟ, ಏನು ಮಾಡ್ಕೊಂಡೆ ಕೈಗೆ? ಏನೂ ಆಗಿಲ್ಲ. ಮತ್ತು ಸುಮ್ಮನೆ ಯಾರಾದ್ರೂ ಬ್ಯಾಂಡೇಜ್ ಹಾಕೊಳ್ತಾರ? ಏನಾಯ್ತು? ಯಾರು ಹಾಕಿದ ಬ್ಯಾಂಡೇಜು? ಅಹಾಲಿ ಅಜ್ಜಿ. ಅಹಾಲಿ ಅಜ್ಜಿನ? ಯಾಕೋ ಅದೇ, ಏನು ಮಾಡ್ಕೊಂಡೆ ನಿನ್ನ ಕೈಗೆ? ಮತ್ತೆ ನಾನು ಹಶು ಹಶು ಅಂತ ಎಷ್ಟು ಕೇಳಿದ್ರೇನೋ, ನೀನು ಹಾಲು ಕೊಡಲಿಲ್ಲ, ಬಿಸ್ಕೆಟು ಕೊಟ್ಟಿಲ್ಲ. ಬೈ ಪಾಪಗೆ ಮಾತ್ರ ಊಟ ತೊಗೊಂಬಂದೆ. ನನಗೆ ಎಷ್ಟು ಹಶು ಆಗ್ತಿತ್ತು ಗೊತ್ತಾ? ಅದಕ್ಕೆ ನಾನೇ ಹಾಲು ಬಿಸಿ ಮಾಡ್ಕೊಳಕ್ ಹೋಗಿ ಕೈ ಸುಟ್ಕೊಂಡೆ. ನಾನಿನ್ನ ಎಷ್ಟು ಕಳೆದೆ ಗೊತ್ತಾ? ಇನ್ನು ಬರಲೇ ಇಲ್ಲ. ಆಮೇಲೆ ಅಹಾಲಿ ಅಜ್ಜಿ ಬಂದು ಆಯಿಂಟ್ಮೆಂಟು ಮತ್ತೆ ಬ್ಯಾಂಡೇಜ್ ಹಾಕಿದ್ರು. ಏನೋ ಪುಟ, ನೀನು ನೋಡ್ಕೊಂಡು ಮಾಡ್ಬೇಕಲ್ವಾ? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ನಿನಗೆ ಹೇಳಿರ್ಲಿಲ್ವಾ ನಾನು ಬಂದೆಲ್ಲ ಮಾಡ್ಕೊಡ್ತೀನಿ ಅಂತ? ಮತ್ತೆ ನಾನು ಈಗ ಬಂದ್ರೂ ನೀನು ಕೇಳಲೇ ಇಲ್ಲ. ಏನಾದ್ರು ತಿಂದ್ಯಾ ಅಂತ ಕೇಳಲೇ ಇಲ್ಲ. ನಂಗೆ ಎಷ್ಟು ಹಸು ಆಗ್ತಿತ್ತು ಗೊತ್ತಾ? ತಲೆ ಸುತ್ತದಂಗಾಯ್ತು. ಯಾರೂ ಇರಲಿಲ್ಲ, ಅದಕ್ಕೆ ನಾನೊಬ್ಬನೇ ಮಾಡಿಕೊಂಡೆ.